ಬರ್ತೀನಪ್ಪ. ನೀ ಮನೆಯಲ್ಲಿ ಹೋಗ. ಅಪ್ಪ ಅಪ್ಪ ನಾನು ಬರ್ತೀನಿ ಪ್ಲೀಸ್ ಅಪ್ಪ. ಸರಿ ಆಯ್ತು ಬಾ. ಅಣ್ಣ ಹಾಯ್ ಅಣ್ಣ. ಹಾಯ್ ಮಹೇಶ. ಎಲ್ಗೋ ಹೋಗ್ತಿದ್ರ ಅನ್ಸುತ್ತೆ, ಅಮ್ಮನ್ನ ಕರ್ಕೊಂಡು ಏನಾದ್ರು ಟ್ರಿಪ್ಗೆ ಏನಾದ್ರು ಹೋಗ್ತಿದ್ದೀರಾ? ಇಲ್ಲ ಮಹೇಶ, ಮನೆಯಲ್ಲಿ ನಾನು ಹೆಣ್ತಿಗೂ ನಮ್ಮ ಅಮ್ಮನಿಗೂ ದಿನ ಜಗಳ ನಡೀತಿರುತ್ತೆ ಮಹೇಶ. ಹೌದಾ? ಮತ್ತೆ ಇವಾಗ ನೀವ್ ಎಲ್ಗ ಹೋಗ್ತಿದ್ದೀರಣ್ಣ ಇವಾಗ? ಮತ್ತಿನ್ ಎಲ್ಲಿ ಹೋಗ್ಲಿ, ಅಲ್ಲಿ ಅನಾಥಾಶ್ರಮ ಇದೆಯಲ್ಲ, ಅಲ್ಲಿ ಹೋಗಿ ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ. ಏನಪ್ಪ ಅಣ್ಣ ಈ ತರ ಮಾತಾಡ್ತಿದ್ದಾರೆ, ಇರು ಏನಾದ್ರು ಒಂದ್ ಐಡಿಯಾ ಮಾಡೋಣ. ಏ ಚಂದನ ಬಾ ಇಲ್ಲಿ ನೀನು. ಇವಾಗ ಏನ್ ಓದ್ಕೊಂತ ಇದೀಯ ಚಂದನ? ಇವಾಗ 4ನೇ ಕ್ಲಾಸ್ ಓದ್ತಿದೀನಿ ಅಣ್ಣ. ಚಂದನ ನೀನ್ ಏನಾದ್ರು ಮುಂದೆ ದೊಡ್ಡಳಾಗಿ ನಿನ್ ಗಂಡನ ಮನೆಗೆ ಹೋದಾಗ, ನಾಳೆ ನಿಮ್ ಅಣ್ಣನ ಹೆಂಡ್ತಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಜಗಳ ಆಡಿ ನಿಮ್ಮ ಅಪ್ಪ ಅಮ್ಮ ಏನಾದ್ರು ನಿಮ್ ಮನೆಗ್ ಬಂದ್ರೆ ನೀನ್ ಏನ್ ಮಾಡ್ತೀಯ? ನಾನೇನ್ ಮಾಡ್ಲಿ, ನಮ್ಮ ಅಪ್ಪ ಮಾಡ್ದಂಗೆ ನಾಳೆ ನಾನು ನಮ್ಮ ಅಪ್ಪ ಅಮ್ಮನ್ಗೂನ ಅನಂತ ಆಶ್ರಮ ಸೇರ್ಸ್ಬಿಟ್ ಬರ್ತೀನಿ ಅಷ್ಟೇ. ಮೊಮ್ಮಗಳ ಹಂಗೆಲ್ಲ ಮಾತಾಡೋದ್ ತಪ್ಪು. ನಿಮ್ ಮನಿಗ್ ಬಂದ್ರೆ ನಿಮ್ಮ ಅಪ್ಪ ಅಮ್ಮನು ಚಂದ ನೋಡು. ನನ್ ಮುದ್ದು ಮೊಮ್ಮಗಳಲ್ಲ ನೀನು. ಇದಣ್ಣ ತಾಯಿ ಪ್ರೀತಿ ಅಂದ್ರೆ, ಅರ್ಥ ಮಾಡ್ಕೋ, ಜೀವನ ಪೂರ್ತಿ ಖುಷಿಯಾಗಿರ್ತೀಯ. ಸಾರಿ, ಇನ್ಮೇಲಿಂದ ಈ ತರ ತಪ್ಪು ಯಾವತ್ತೂ ಮಾಡಲ್ಲ. ಬಾರಮ್ಮ ಮನೆಗೆ ಹೋಗೋಣ. ನಿಜ ಅಲ್ವಾ? ನಿಮ್ಮನ್ನ 9 ತಿಂಗಳು ಎತ್ತು ಒತ್ತಿರಂತ ತಾಯಿನ ದಯವಿಟ್ಟು ಯಾರು ಕೀಳಾಗಿ ನೋಡಕ್ ಹೋಗ್ಬೇಡಿ. ಈ ವಿಡಿಯೋ ನಿಮ್ಗೆ ಏನಾದ್ರೆ ಇಷ್ಟ ಆದ್ರೆ ಐ ಲವ್ ಯು ಅಮ್ಮ ಅಂತ ಕಮೆಂಟ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.